ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ಸ್ವೀಟ್ ಕಾರ್ನ್ ವಡೆ ಮಾಡೋ ಅಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ, ನೋಡೋಣ. ಸ್ವೀಟ್ ಕಾರ್ನು ಎರಡು ಮೀಡಿಯಮ್ ಸೈಜ್ ಸ್ವೀಟ್ ಕಾರ್ನ ಬಿಡಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ ಕೈನಲ್ಲಿ ಒಂದು 4 ಹಿಡಿ ಬರುತ್ತೆ. ಸೊ ಇದಿಷ್ಟು ಸ್ವೀಟ್ ಕಾರ್ನ ಬಿಡಿಸಿಟ್ಟಿದ್ದೀನಿ. ಅದ್ರ ಜೊತೆನಲ್ಲಿ ಒಂದು ಇಷ್ಟು ದಪ್ಪ ಶುಂಠಿ, 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟೇ ಖಾರ ಸಾಕಾಗತ್ತೆ, ಯಾಕಂದರೆ ಶುಂಠಿನಲ್ಲೂ ಖಾರ ಇರೋದ್ರಿಂದ ಸ್ವಲ್ಪ ಸ್ಪೈಸಿನೇ ಬರುತ್ತೆ ಇದು. ಈಗ ಇದನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಇವೆರಡನ್ನೂ. ಅದೆರಡನ್ನೂ ಗ್ರೈಂಡ್ ಮಾಡಿದ್ದಕ್ಕೆ ನೋಡಿ ದಪ್ಪ ಬಂತು. ಆ್ಯಕ್ಚುಲಿ ಮಕ್ಕಳು ತಿಂತಾರೆ ಮನೆಯಲ್ಲಿ, ಸೊ ಹಾಗಾಗಿ ನಾನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಮಾಡಿರೋದು. ನಿಮ್ಗೆ ಏನಾದರೂ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಇವಾಗ ಏನು ಮಾಡ್ತೀನಿ, ಇದೇನು ಸ್ವೀಟ್ ಕಾರ್ನ್ ಇದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಅಂದರೆ ಒಂದೇ ರೌಂಡು ಸುಮ್ಮನೆ ಹಿಂಗೆ ಟರ್ನ್ ಮಾಡಿ ಹಿಂಗೆ ಆಫ್ ಮಾಡಬೇಕು. ಏನಂತಂದರೆ ಅದೊಂದು ಸೀಳ್ ಬಿಟ್ಕೊಳ್ಳೋದಕ್ಕೋಸ್ಕರ. ನೋಡಿ ಒಂದೇ ಸರಿ ಹಿಂಗೆ ಟರ್ನ್ ಮಾಡಿ ಹಿಂಗೆ ಆಫ್ ಮಾಡಿದೆ, ಈ ಥರ ಆಗಿದೆ. ಸೊ ನಿಮ್ಗೆ ಏನಾದರೂ ಇಷ್ಟು ಪುಡಿ ಬೇಡ ಅಂತ ಅನ್ಸಿದ್ರೆ ನೀವೇನು ಮಾಡ್ಬೋದು, ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಕೂಡ, ಅಂದರೆ ಕೈನಲ್ಲೇ ಸ್ವಲ್ಪ ಗಟ್ಟಿಗೆ ಹಿಸುಕೊಂಡು ಕೂಡ ಮಾಡ್ಬೋದು. ಬಟ್ ಅದಕ್ಕಿಂತ ನನಗಿದೆ ಈಸಿ ಅಂತ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ತಿನ್ನೋವಾಗ ಚೆನ್ನಾಗಿ ಫ್ಲೇವರ್ ಸಿಗತ್ತೆ. ಈಗ ಮಿಕ್ಸಿ ಮಾಡಿರೋದನ್ನ ಒಂದು ಬೌಲ್ಗೆ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನು ಮೊದಲೇ ರುಬ್ಬಿದ್ದು ಶುಂಠಿ, ಮೆಣಸಿನ್ಕಾಯಿ ಆ್ಯಂಡ್ ಇದು ಎಲ್ಲಾನು ಒಂದು ಬೌಲಿಗೆ ಹಾಕೊಳ್ಳೋಣ. ಸೊ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕಿ ಬೆರೆಸ್ಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಚೂರು ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಕರ್ಬೇವಿನ ಸೊಪ್ಪು, ಅದನ್ನು ಸಣ್ಣ ಸಣ್ಣದಾಗಿ ಉತ್ತರಿಸ್ಕೊಂಡು ಹಾಕ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದು ಉಪ್ಪನ್ನ ನೀವು ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಬೋದು. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದೇ ಸ್ಪೂನ್ ಅಳತೆನಲ್ಲೇ 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಬೆರೆಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಕೈನಲ್ಲೇ ಮಿಕ್ಸ್ ಮಾಡಬೇಕು. ನಾನೊಂದು ಸ್ವಲ್ಪ ಇದು ಸ್ಪೂನಲ್ಲಿ ಮೇಲೆ ಕೆಳಗೆ ಮಾಡಿ ನಂತರ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೀರು ಹಾಕೋದು ಬೇಡ, ಯಾಕಂದರೆ ಸ್ವೀಟ್ ಕಾರ್ನಲ್ಲೇನೇ ನೀರು ಬಿಟ್ಟಿರುತ್ತೆ. ಒಂದು ರೌಂಡ್ ಗ್ರೈಂಡ್ ಮಾಡಿದ್ದೀನಲ್ಲ, ಸೊ ಹಾಗಾಗಿ ಅದು ನೀರು ಬಿಡುತ್ತೆ. ನೀವು ಏನು ನೀರು ಹಾಕ್ದಿರೇ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದರೆ ನಿಮಗೆ ವಡೆ ತಟ್ಟೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀವು ಇವಾಗ ನಾನು ತೋರಿಸಿರೋ ಅಳತೆ ಕರೆಕ್ಟಾಗಿದೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ಪೂನು ಕಡಲೆ ಹಿಟ್ಟು ಹೆಚ್ಚಿಗೆ ಹಾಕ್ಕೊಬೋದು. ನೋಡಿ ಹಿಂಗೆ ಬರುತ್ತೆ ಕನ್ಸಿಸ್ಟೆನ್ಸಿ. ಹಿಂಗೆ ಬಂದಾಗ ಮಾಮೂಲಿ ನೀವು ಎಣ್ಣೆ ಕಾಯಕ್ಕಿಟ್ಟು ತಟ್ಕೊಂಡು ಕಾದಿರೋ ಎಣ್ಣೆಗೆ ಬಿಡೋ ಅಂಥದ್ದು ಇದು. ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೊಬೇಕು. ಸಾಲ್ಟ್ ಏನಾದರೂ ಇನ್ನೂ ಬೇಕು ಅನ್ಸಿದ್ರೆ ನೀವು ಇನ್ನೊಂಚೂರು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ಕಾಯ್ದಿರೋದನ್ನು ಹಿಂಗೆ ನೋಡೋದು ಅಂದರೆ ಒಂದೇ ಒಂದು ಕಾಳು ಹಿಂಗೆ ಹಾಕಿ ಹಿಂಗೆ ಬಿಟ್ಟು ನೋಡಬೇಕು. ಅದು ನಿಮಗೆ ಚೆನ್ನಾಗಿ ನೊರೆ ಬಂದು ಆ ಕಾರ್ನ್ ಬಂದು ಮೇಲಕ್ಕೆ ಎದ್ದೇಳಬೇಕು. ಇದಿನ್ನೂ ಎಣ್ಣೆ ಕಾಯ್ದಿಲ್ಲ, ಸೊ ಅದಿನ್ನೂ ಮೇಲಕ್ಕೆ ಎದ್ದೇಳ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಕಾಯೋಕೆ ಬಿಟ್ಟು ಹಾಕೋಣ. ನುಣ್ಣಕಾರದಲ್ಲಿ ತಟ್ಕೊಂಡು ಕಾಯ್ದಿರೋ ಎಣ್ಣೆಗೆ ಬಿಟ್ಕೊಬೇಕು. ಹಿಂಗೆ ಒಂದೊಂದನ್ನೇ ತಟ್ಕೊಂಡು ಹಾಕ್ಕೊಂಡು ನೋಡಿ ಕೆಳಗಡೆ ನಿಮಗೆ ಬ್ರೌನ್ ಬರೋದು ಗೊತ್ತಾಗುತ್ತೆ ಮೇಲೇನೆ. ಸೊ ಆದ ತಕ್ಷಣವೇ ತಿರ್ವಾಕೊಳ್ಳಿ. ಇದಿನ್ನೂ ಬೇಯಬೇಕು. ಒಂದೊಂದನ್ನೇ ಹೀಗೆ ಮಡ್ಚಾಕೊತ ಬನ್ನಿ. ಒಂಚೂರು ಕೆಳಗಡೆ ಭಾಗ ಸ್ವಲ್ಪ ಬೆಂದ ತಕ್ಷಣವೇ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ, ಅವಾಗ ತಿರ್ವಾಕೊಬೇಕು. ನಿಮ್ಗೆ ಇದು ಬೆಂದಿದೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆಯಲ್ಲ, ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆಗ ಒಳಗಡೆ ಎಲ್ಲ ಬೆಂದಿದೆ ಅಂತ ಹೇಳಿ ಅರ್ಥ. ಸೊ ಇದಿನ್ನೂ ನೋಡಿ ಬೇಯ್ತಾ ಇದೆ, ಇನ್ನೂ ಒಂದಷ್ಟು ಬಬಲ್ಸ್ಗಳಿದೆ. ಸೊ ಅದು ಕ್ರಮೇಣ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ನೀವೇನಂತಂದರೆ ಹಾಕಿದ ತಕ್ಷಣ ನೀವು ತಿರ್ವಕ್ಕೆ ಹೋದರೆ ಎಲ್ಲ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ, ಎಲ್ಲ ಓಪನ್ ಆಗಿಬಿಡುತ್ತೆ, ನಿಮಗೆ ಈ ವಡೆ ಶೇಪ್ ಬರೋದಿಲ್ಲ. ಸೊ ಎಣ್ಣೆಗೆ ಹಾಕಿದ ತಕ್ಷಣವೇ ನೀವು ಯಾವತ್ತೂ ಇದನ್ನು ತಿರ್ವಾಕಕ್ಕೆ ಹೋಗಬಾರ್ದು. ಅದು ಕೆಳಗಡೆದು ಸ್ವಲ್ಪ ಬೆಂದು ಅದು ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ನೀವು ಇನ್ನೊಂದು ಸೈಡನ್ನ ತಿರ್ವಾಕಬೇಕು. ಇಲ್ಲ ಅಂದರೆ ನಿಮಗೆಲ್ಲ ಒಡ್ಕಲಾಗಿ ಹೋಗ್ಬಿಡುತ್ತೆ.
ನೋಡಿ ರೆಡಿಯಾಗಿದೆ. 2 ಒಬ್ಬೆ ಹಾಕಿದೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ. ಮೇಲ್ಗಡೆ ಕ್ರಿಸ್ಪಿ ಇದೆ, ಒಳಗಡೆ ಎಲ್ಲ ಮೆತ್ತು ಇದೆ. ಆ್ಯಂಡ್ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದರೆ ವಡೆ ಮತ್ತು ಬೋಂಡ ಬಜ್ಜಿ ಮೂರೂ ಸೇರಿರೋ ಅಂಥ ಒಂದು ಮಿಶ್ರಣ ಟೇಸ್ಟ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ವೀಟ್ ಕಾರ್ನಿಂದ ಸ್ವೀಟ್ ಬಂದರೆ ತಿನ್ನೋವಾಗ ಆ ಶುಂಠಿ ಫ್ಲೇವರು, ಕೊತ್ತಂಬರಿ ಸೊಪ್ಪು ಮತ್ತು ಏನು ಹೆಚ್ಚಾಕಿರ್ತೀವಿ ಈರುಳ್ಳಿ, ಅದೆಲ್ಲನೂ ನಿಮಗೆ ಆ ವಡೆ ಥರದ್ದು ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಆ ಕಡಲೆ ಹಿಟ್ಟಿಂದ ಬೋಂಡದ ಫ್ಲೇವರ್ ಸಿಗುತ್ತೆ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು ಈ ರೆಸಿಪಿ ತಿಂದು, ಇಲ್ಲ ಮನೆಯಲ್ಲಿ ಮಾಡಿಕೊಡಿ. ಬೇರೆ ಏನೂ ಅವರು ಬೇಡ, ನಾರ್ಮಲ್ ವಡೆನೇ ಬೇಡ ಅಂತ ಹೇಳ್ತಾರೆ. ಆ್ಯಂಡ್ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಿಂಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.